ತಪಸಿ ದಾನೇ ಚ ಸ್ಥಿತಿಃ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ಪ್ರೇತ್ಯನೋ ಇಹ. ಯಾವುದೇ ರೀತಿಯಾದ ಯಜ್ಞ, ಯಾಗ, ಧ್ಯಾನ ಮತ್ತು ದಾನವನ್ನು ಮಾಡಬೇಕಾದ್ರೆ ಓಂ ತತ್ ಅಂತ ನಾವು ಉಪಯೋಗಿಸ್ತೀವಿ. ಅದೇ ಇವೆಲ್ಲದರ ಸಲುವಾಗಿ ಮಾಡುವ ಕೆಲಸದ ಸಮಯದಲ್ಲಿ ನಾವು ಸತ್ ಅನ್ನುವ ಅಕ್ಷರವನ್ನು ಉಪಯೋಗಿಸ್ತೀವಿ. ಯಾವುದೇ ರೀತಿಯಾದ ಯಜ್ಞದ ಆಹುತಿಯನ್ನು ಮತ್ತು ಯಾಗ ಮಾಡಬೇಕಾದ್ರೆ, ಧ್ಯಾನ ಮಾಡಬೇಕಾದ್ರೆ, ಇಲ್ಲ ದಾನವನ್ನು ಕೊಡಬೇಕಾದ್ರೆ ಪಾರ್ಥ ನಂಬಿಕೆ ಇಲ್ಲದೆ ಮಾಡ್ತಾ ಇದ್ದಾರೆ ಅಂದರೆ ಆಗ ಅದು ಈ ಬದುಕಿನಲ್ಲಾಗಲಿ ಅಥವಾ ಮುಂದಿನ ಬದುಕಲ್ಲಿ ಯಾವ ಸಮಯದಲ್ಲಾಗಲಿ, ಇಲ್ಲಾಗಲಿ ಅಥವಾ ಎಲ್ಲೇ ಆಗಲಿ ಯಾವುದೇ ರೀತಿಯಾದ ಅರ್ಥ ಅದಕ್ಕೆ ಇರಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.